ಏನು ತೋರಿಸ್ತೀನಿ ಹೋಗ್ತಾ ಇದ್ದೀರಿ ಆನ್ ದ ವೇ ಸ್ಟಾಪ್ ಕೊಟ್ಟರೆ ನಾನು ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಲಾಗ್ನ. ಸೊ ಯಾರ್ಯಾರು ಹೋಗ್ತದೆ ಅಂತ ತೋರಿಸ್ತೀನಿ. ಹಾಯ್ ಅಜ್ಜಿ. ಆನ್ ದ ವೇ ಎಲ್ಲ ಸ್ಟಾಪ್ ಕೊಟ್ಟರೆ ನಾನು ಅವಾಗ ಕಂಟಿನ್ಯೂ ಮಾಡ್ತೀನಿ ಲಾಗ್. ಏನು ಲಾಗ್ ಅಂದರೆ ಇದು ನಾವು ಮನೆ ದೇವ್ರು ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಕಣೆ ಮನೆ ಶಾಲೆಗೆ ಬಂದ್ರಿ. ಸೊ ನಮ್ಮ ಮನೆ ದೇವರು ಬನ್ನಿ ತೋರಿಸ್ತೀನಿ ಏನೇನು ಪೂಜೆ ಮಾಡ್ತಿರತ್ತೆ. ಇಲ್ಲೇ ಕಲ್ಯಾಣ ಇದೆ ಗೈಸ್, ತೋರಿಸ್ತೀನಿ. ಗೈಸ್ ಅವಾಗ ಇಲ್ಲೊಂದು ಹಾವು ನೋಡಿದೆ, ಅದಕ್ಕೆ ಭಯ ನನಗೆ ಇಳಿಯೋಕ್ಕೆ. ಸೊ ಬನ್ನಿ ತೋರಿಸ್ತೀನಿ. ಆಯ್ತು ಇವಾಗ ಹೋಗೋಣ ಬನ್ನಿ. ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಬಂದು ಇಲ್ಲಿ ಏನು ಕೋಳಿ ಕುಯ್ತಾರೆ, ನಾನ್ ವೆಜ್ ಮಾಡಿಬಿಟ್ಟು ಇಲ್ಲೇ ಕುಯ್ದುಬಿಟ್ಟು ಇಲ್ಲೇ ಅಲ್ಲಿ ಹಿಂದೆ ಕಾಣಿಸಿದೆಯಲ್ಲ, ಅಂದರೆ ಅಲ್ಲಿಂದ ಮರದಿಂದೆ ಒಂದು ಸ್ವಲ್ಪ ಜಾಗಗಳಿದೆ, ಅಲ್ಲಿ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ತಿಂದ್ಬಿಟ್ಟು ಮನೆಗೆ ಹೋಗೋದು. ಆ್ಯಕ್ಚುಲಿ ಅಲ್ಲಿ ತೋರಿಸ್ದಂಗೆ ನಿಮಗೆ ಅಲ್ಲಿ ಕಲ್ಯಾಣಿ ಇದೆ, ಆ ಕಲ್ಯಾಣಿಯಲ್ಲಿ ಮುಳುಗ್ಬಿಟ್ಟು ಅಲ್ಲಿ ಏನು ದೇವರಿಗೆ ಪೂಜೆ ಮಾಡಿಬಿಟ್ಟು ಇಲ್ಲಿ ಬಂದು ತಿರ್ಗಾ ದೇವ್ರ ಪೂಜೆ ಮಾಡಿ ಕೋಳಿ ಕುಯ್ದು ತೊಗೊಂಡೋಗಿ ಅಲ್ಲಿ ಮಾಡ್ಕೊಂಡು ಮನೆಗೆ ಹೋಗೋದು. ಸೊ ಇದು ನಮ್ಮ ತಾತ ಅವರ ಹಬ್ಬದಿಂದ ಕಾಲದಿಂದ ಮಾಡ್ಕೊಂಬರ್ತಾರದಿಲ್ಲೇ. ಸೊ ಇದು ಬಂದು ದೇವನಹಳ್ಳಿ ಹತ್ರ ದಾಸರಹಳ್ಳಿ ಹತ್ರ ಬರುತ್ತೆ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಇದು ನಾವು ಬಂದಿದ್ದೀವಿ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಇಷ್ಟು ಆರಾಮಾಗಿ ಕೂತ್ಕೊಂಡಿದ್ದೀನಿ ಅಂದರೆ ಅದು ಪುಣ್ಯ ಕೆಲಸಗಳಲ್ಲಿ ಕೂತ್ಕೊಂಡಿರೋದು. ಸೊ ಬೆಳಗ್ಗೆ 5:30 ಎದ್ದುಬಿಟ್ಟು 6 ಗಂಟೆಗೆ ರೆಡಿಯಾಗಿ 6:30 ಅಂದರೆ 5:30 ಎದ್ದು 6:30 ಕಾರ್ ಬಂತು. ಕಾರ್ ಬಂದ ತಕ್ಷಣ ಅಲ್ಲಿ ಎತ್ಕೊಂಡು ಲೈಕ್ ನಮ್ಮ ಮಮ್ಮಿ ಅಂದರೆ ನನ್ನ ದೊಡ್ಡಮ್ಮ ಮನೇಲಿದ್ದಿದ್ದಲ್ವ, ನಮ್ಮ ದೊಡ್ಡಮ್ಮ ಮನೇಲಿದ್ದು ಅಲ್ಲಿಂದ ನಮ್ಮ ಮಮ್ಮಿ ಬಂದು ಅವ್ರನ್ನ ಪಿಕಪ್ ಮಾಡಿಕೊಂಡು ಹೋಗಿದ್ದು. ನೆಕ್ಸ್ಟ್ ಇನ್ನು ಆನ್ ದ ವೇ ಬರ್ತಿದ್ದಾರೆ. ಲೈಕ್ ನಮ್ಮ ಇದು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್ ಅಂತಾರಲ್ಲ. ಸೊ ಇದು ನಾವು ಎಕ್ಸ್ಪೆಕ್ಟ್ ಮಾಡಿ ಇಷ್ಟು ಜನ ಬರ್ತಾರೆ ಹತ್ರ ನಾವು ಅಂದ್ಕೊಂಡಿದ್ದು ನಮ್ಮ ಫ್ಯಾಮಿಲಿ ಅಂತ ಅಂದ್ಕೊಂಡಿದ್ದು. ನಮ್ಮ ಮಾವ ಇದ್ದಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅವ್ರು ಬಂದರು. ಆ್ಯಕ್ಚುಲಿ ನಾವು ಎಲ್ಲ ಅಷ್ಟು ನಾನ್ ವೆಜ್ ನಮ್ಮನೇಲಿ ಯಾರೂ ಲೈಕ್ ಮಾಡಲ್ಲ. ಸೊ ಒಂದು ಕೋಳಿ ಅಂತ ಹೇಳಿದ್ದು. ನೆಕ್ಸ್ಟ್ ನೋಡಿದ್ರೆ ಆವಾಗ ಎಲ್ಲ ನಮ್ಮಣ್ಣ ಅವ್ರ ಫ್ರೆಂಡ್ಸನ್ನ ಕರ್ಕೊಂಬಂದು ಬರ್ತಿದ್ರು. ಸೊ ಎಲ್ಲ ಅದಕ್ಕೆ ಏನೋ ಸೌಂಡ್ ಬರ್ತಿದೆ ಗೈಸ್ ನನಗೆ. ಆ್ಯಕ್ಚುಲಿ ನಾವು ಎಲ್ಲಿರೋದಂದರೆ ಇದು ನಾವು ಪ್ರತಿ ಸಲ ಬಂದಾಗೂ ಅಲ್ಲಿ ಒಂದು ಜಾಗ ಇದೆ, ಅಲ್ಲಿ ದೊಡ್ಡ ಮರ ಇದೆ, ಅಲ್ಲೇ ಎಲ್ಲ ಕುಕ್ ಮಾಡ್ಕೊಂಡು ತಿನ್ನೋದು. ಬಟ್ ಈ ಕಡೆ ಬಂದು ಬೇರೆ ಪ್ಲೇಸು, ಇಲ್ಲಿ ಏನು ಹಾವು ಇರುತ್ತೋ ಅಂತ ಗೈಸ್. ನಾನು ಕಲ್ಯಾಣದಲ್ಲಿ ಇಲ್ದಿಲ್ಲ ಗೈಸ್. ಅಲ್ಲಿ ನಾನು ಆ್ಯಕ್ಚುಲಿ ಅಲ್ಲಿ ಇತ್ತತ್ತೆ ಮುಂಚೆ ಹೇಳಿದರು. ಅವ ನಾನು ಕೇಳಿದಾಗ ಇತ್ತು, ಹಾವಿತ್ತು ಅಂದರು. ನನ್ನ ಕಣ್ಣಿಂದ ನೋಡಿದ್ದೀನಿ, ನಾನು ಹೆಂಗೆ ಹಿಡೀಲಿ ಯಪ್ಪ. ಅದಕ್ಕೆ ನಾನು ಲೈಕ್ ಯಾರೂ ಬಂದಿರಲಿಲ್ಲ. ನನ್ನ ತಮ್ಮ ನೋಡ್ಬಿಟ್ಟು ಆದರೂ ಒಂದು ಮಂಡದೇರಿಯ ಇಳ್ದ. ನಾನು ಇಳಿಲ್ಲ, ನೋಡಿಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಕಲ್ಯಾಣಿಯಲ್ಲಿ. ಅದು ಜೊಯ್ಯತ ಬಂದ್ಬಿಟ್ಟು ಕೆಳಗಡೆ ಹೊಟ್ಟೋಯ್ತು. ಅಪ್ಪ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಅದಕ್ಕೆ ನಾನು ಹಿಡಿಯೋಕೆ ಹೋಗಿಲ್ಲ, ಕೈ ಕಾಲು ಹಿಂಗೆ ತೊಳ್ಕೊಂಬಂದ್ಬಿಟ್ಟೆ. ನನ್ನ ತೆಂಗಿ ಆಯ್ತು ಗೈಸ್. ಹಾವಿಲ್ಲಿ, ಮೀನಿಲ್ಲಿ, ಮೊಸಳೆ ಇಲ್ಲಿ ಆಡ್ತಾಡ್ತಾಳೆ. ನಾನೊಬ್ಬನೇ ಭಯ ಬೀಳೋದು ಅನ್ಕೋತೀನಿ. ನನ್ನ ತಂಗಿ ನನ್ನ ತಮ್ಮ ಯಾರೂ ಭಯ ಬೀಳಲ್ಲ. ಸೊ ಅಲ್ಲೆಲ್ಲ ಅಡುಗೆ ಮಾಡ್ತಿದ್ದಾರೆ, ನಾನೊಬ್ಬನೇ ಫ್ರೀಯಾಗಿ ಕೂತ್ಕೊಂಡಿರೋದು. ಆ್ಯಕ್ಚುಲಿ ನನಗೆ ಹೆಲ್ತ್ ಇಶ್ಯೂ ಇದೆ, ಹುಷಾರಿಲ್ಲ, ಸ್ಟಮಕ್ ಪೇನ್ ಇತ್ತು. 3 ದಿನದಿಂದ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಸ್ಟಮಕ್ ಪೇನ್ ಇರೋದ್ರಿಂದ. ಆದರೂ ಲಾಗ್ ಕಂಟಿನ್ಯೂ ಮಾಡಿ ಬಂದುಬಿಟ್ಟು ಇವತ್ತು ಬೆಳಗ್ಗೆನೇ 6 ಗಂಟೆಗಿದೆ. ನಾನು ಮಲ್ಕೊಡೋಷ್ಟೆಲ್ಲ 12 ಗಂಟೆ ಗೈಸ್ ಆಗಿತ್ತು. 12 ಗಂಟೆ 6 ಅವರ್ ಅಲ್ಲ 5 ಅವರ್ ನಿದ್ದೆ ಮಾಡಿದ್ದೀನಿ ನಾನು ಇವತ್ತು. 5 ಅವರ್ ನಿದ್ದೆ ಮಾಡಿದ್ದೀನಿ ಗೈಸ್, ಅಪ್ರಿಷಿಯೇಟ್ ಮಾಡಿ ನಾನು. ಸೊ ಅಲ್ಲೆಲ್ಲ ಅಡುಗೆ ಮಾಡ್ತಿದ್ದಾರೆ, ನಿಮ್ಗೆ ತೋರಿಸಲ್ಲ ಗೈಸ್, ಬನ್ನಿ ತೋರಿಸ್ತೀನಿ. ನಾನು ಕಾರ್ ಲೈಟ್ ಮಾಡ್ಕೊಂಡು ಕೂತಿದ್ದೀನಿ, ಎಲ್ಲ ಇಲ್ಲಿ ಅಡುಗೆ ಮಾಡ್ತಿದ್ದಾರೆ. ಪಾಪ ನಮ್ಮ
ಅವ್ರಿಗೆಲ್ಲ ಕೆಲಸ ಕೊಟ್ಬಿಟ್ಟಿದ್ದಾರೆ. ಇದು ಅಲ್ಲಿ ಇಲ್ಲಿ ಇದು ಸೌದೆಗೆ ಇಕ್ತಾರಲ್ಲ, ಕಡ್ಡಿ ಕಳ್ಳು ಹುಡ್ಕೊಂಡು ಇಕ್ತಿದ್ದಾರೆ. ಅವರೆಲ್ಲ ಹುಡ್ಕೊಂಬಂದು ಇಕ್ತಿದ್ದಾರೆ. ಬನ್ನಿ ಆಚೆ ಹೋಗಿ ತೋರಿಸ್ಲಾ? ಸೊ ಗೈಸ್, ವಿಡಿಯೋ ಆನ್ ಆಗಿತ್ತು, ನೋಡಿಲ್ಲ. ಸೊ ಇಲ್ಲಿ ಆ್ಯಕ್ಚುಲಿ ಅವರು ದೇವಸ್ಥಾನದಲ್ಲಿ ಇದ್ದವರು ಹೇಳಿದ್ರು ಇಲ್ಲಿ ಇದೇ ಜಾಗ, ಅಲ್ಲಿ ಹೋಗಿ ಮಾಡ್ಬೋದು ಅಂತ. ಸೊ ಗೈಸ್, ಈ ಸುತ್ತಮುತ್ತ ಫುಲ್ಲು ಕಾಡಂದರೆ ಲೈಕ್ ಏನು ದೊಡ್ಡ ಇದು ಅಂದರೆ ಅನಿಮಲ್ಸ್ ಎಲ್ಲ ಇಲ್ಲ, ಬಟ್ ಫುಲ್ಲು ಬೆಟ್ಟಗಳಿದೆ. ತೋರಿಸ್ತೀನಿ ನೋಡಿ ಗೈಸ್, ಫುಲ್ಲು ಬೆಟ್ಟ. ಆ ಕಡೆ ನೋಡಿದ್ರು ಬೆಟ್ಟ, ಫುಲ್ಲು ಸುತ್ತಾಡಿದ್ರೆ ಅಲ್ಲೊಂದು ಬೆಟ್ಟ, ಇಲ್ಲೊಂದು ಬೆಟ್ಟ, ಅಲ್ಲೊಂದು ಬೆಟ್ಟ, 3 ಬೆಟ್ಟಗಳಿದೆ. ಬಟ್ ಇದ್ಯಾವುದು ನನಗೆ ಹೆಸರುಗಳು ಗೊತ್ತಿಲ್ಲ, ಬೇಜಾರು ಮಾಡ್ಕೊಂಡಿದ್ದೀನಿ. ಬನ್ನಿ ಎಲ್ಲರ ಕೆಲವು ಹಾಯ್ ಮಾಡಿಸ್ತೀನಿ ನಿಮಗೆ ಗೈಸ್. ಇದು ಅಪ್ಲೋಡ್ ಮಾಡ್ಬೇಕು ಗೈಸ್, ನಾನು ಚಾಲೆಂಜ್ ತೊಗೊಂಡಿದ್ದೀನಿ. ಬಿಕಾಸ್ ತುಂಬ ಲಾಗ್ಸ್ ಮಾಡಿದ್ದೆ, ನನ್ನ ಬರ್ತ್ಡೇ ಲಾಗ್ ಮಾಡಿದ್ದೆ, ಇನ್ನು ಕೆಲವೊಂದು ಲಾಗ್ಸ್ ಮಾಡಿದ್ದೆ, ದಸರಾ ಲಾಗ್ ಮಾಡಿದ್ದೆ. ಅದನ್ನು ಲಾಗ್ ಮಾಡಿ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇವಾಗ ಅಪ್ಲೋಡ್ ಮಾಡಬೇಕಂತಲೇ ನಾನು ಮಾತಾಡ್ತೀನಿ. ಎಲ್ಲ ಹಾಯ್ ಮಾಡಿಸ್ತೀನಿ. ಅಜ್ಜಿ ಹಾಯ್ ಹೇಳು, ಹಾಯ್ ಹೇಳ ಲಾಗ್ ಸುಮ ಹಾಯ್ ಅನ್ ಸುಮ ಉಜ್ಜಿ ಮಾವ ಹಾಯ್ ಅನ್ನು ಅದೇ ಹಾಯ್ ಹೇಳಿ. ಯೂಟ್ಯೂಬ್ ಲಾಗು ಎಡಿಟ್ ಮಾಡಿ ಅಣ್ಣ ಹಾಯ್ ಹೇಳಿ ಅಣ್ಣ. ಅಣ್ಣ ಹಾಯ್ ಹೇಳಿ, ಹಾಯ್ ಹಾಯ್ ಲಾಗು. ಅಡುಗೆ ಜಸ್ಟ್ ಮಿಸ್. ಇವಾಗ ದಬ್ಬಾಕೋತಿದ್ದೆ ಕಾರ್ ಒಳಗಡೆ ಹೋಗೋದಕ್ಕೆ. ಸೊ ಗೈಸ್, ನಮ್ಮ ಅಣ್ಣ ಸುಖಜೀವಿ, ನನಗಿಂತ ಸುಖಜೀವಿ ನಮ್ಮಣ್ಣ. ಯಾಕಂದ್ರೆ ಅವ್ನು ಆರಾಮ್ಸೆ ಬರ್ತಾವನೆ ಕಾರಲ್ಲಿ. ನಾನು ಕಾರೆಲ್ಲ ಬಂದಿರೋದು, ಯಾಕಂದ್ರೆ ನಾನು ಕಾರಲ್ಲೇ ಬಂದಿರೋದು ಗೈಸ್. ನಮ್ಮ ಮಾವ ಮತ್ತು ಅವ್ರ ಫ್ರೆಂಡು ಎಲ್ಲೋ ತರಕ್ಕೆ ಹೋದ್ರು, ಇಲ್ಲಾಂದ್ರೆ ಅವ್ರಿಗೆಲ್ಲೋ ಹಾಯ್ ಮಾಡಿಸ್ತಿದ್ದೆ. ನಮ್ಮ ಅಣ್ಣ ಮಧು ಅನ್ನೋರ ಜೊತೆ ಬರ್ತಿದ್ದಾನೆ. ಅವನು ಟ್ರಿಪ್ಪಿಗೆ ಹೋಗಿದ್ದ ಗೈಸ್. ಅವನು ಈ ಲಾಗಲ್ಲಿ ಮಾತಾಡ್ಬೇಡ ನೀನು ನನ್ನ ಜೊತೆ ನನ್ನ ಬಗ್ಗೆ ಅಂತಾನೆ. ಅವ್ನು ಟ್ರಿಪ್ಪಿಗೆ ಹೋಗಿದ್ದ ಗೈಸ್, ನೆನ್ನೆ ಟ್ರಿಪ್ಪಿಗೆ ಹೋಗಿದ್ದ. ಎಲ್ಲಿಗೆ ಆತ ಅವನ್ನೇ ಕೇಳಿಸ್ತೀನಿ ಗೈಸ್. ನಾನು ಈ ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೈಟ್ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಎದ್ದು 10 o'clock ಆಯಿತು. ಸೊ ನಾನು ಬಂದಿತ್ತು ನೈಟ್ ಆಯಿತು. ಸೊ ನಾನು ಬೇರೆ ಕಡೆಗೆ ಶಿಫ್ಟ್ ಆದೆ. ನಾವು ಬಂದಿದ್ದ ಕಾಡಲ್ಲಿ ನಾನು ಇದ್ದಿಲ್ಲ, ಬೇರೆ ನಮ್ಮ ಅಣ್ಣ ಬಂದಿದ್ದಲ್ಲ, ಆ ಕಾರಲ್ಲಿ ಬಂದೆ ನಾನು. ಸೊ ನೈಟ್ ಬರೋಷ್ಟು 9 o'clock ಆಗಿತ್ತು. ನನಗೆ ತುಂಬ ಹೇಳಿದ್ದು ನಾನು ನಿಮಗೆ, ಅವಾಗೆ ಸ್ಟಮಕ್ ಪೇನ್ ಇತ್ತು ಅಂತ ಹೇಳ್ತಾ ಹಾಸ್ಪಿಟ್ಲಿಗೆ ಹೋಗಿದ್ದೆ. 9 o'clock ಬಂದು ಇಲ್ಲೇ ಎದುರುಗಡೆನೇ ತುಂಬ ಅಂಗಡಿ ಇದೆ ಗೈಸ್. ಅಲ್ಲಿ ಮೆಡಿಕಲ್ ಶಾಪ್ ಐತೆ, ಅಲ್ಲಿ ಹೋಗ್ಬಿಟ್ಟು ತಿರ್ಗಾ ಒಂದು ಮಾತ್ರೆ ತೊಗೊಂಡು ಮಲ್ಕೊಂಡಿದ್ದು. ತಿರ್ಗಾ ಎದ್ದೊಳಕ್ಕಾಗಿಲ್ಲ. ಬೆಳಗ್ಗೆ ಒಂದು 8 ಗಂಟೆಗೆ ಎದ್ದೊಳ್ದೆ. ಮತ್ತು ಕೊನೆಗೂ ಸ್ಕೂಲ್ ರಜಾ ಹಾಕ್ಬಿಟ್ಟೆ. ಬೇಕು ಅಂತ ಹಾಕಿದ್ದಲ್ಲ ಗೈಸ್, ಹೊಟ್ಟೆ ನೋವು ಬಂದಿದ್ದಕ್ಕೆ ಹಾಕಿದ್ದು. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.